ಹೇಗಿರುತ್ತೆ? ಪ್ರತಿದಿನ ರಾತ್ರಿ ಪುರಾತನ ಕಾಲದ ಸೈನಿಕರು ಭೂಮಿನ ಸೀಳ್ಕೊಂಡು ಹೊರಗಡೆ ಬಂದು ಒಂದು ವಸ್ತುನ ಹುಡುಕಾಡ್ತಿದ್ರೆ, ಹೌದು, ಇವತ್ ನಾವು ನೋಡ್ತಿರೋದು ಕೂಡ ಅಂತದ್ದೇ ಒಂದು ಅದ್ಭುತವಾಗಿರುವಂತ ಮೂವಿ. ಈ ಸೈನಿಕರು ಭೂಮಿನ ಸೀಳ್ಕೊಂಡು ಹೇಗೆ ಹೊರಗಡೆ ಬರ್ತಿದ್ದಾರೆ, ಅಂತ ವಸ್ತುನ ಇವರು ಏನ್ ಹುಡುಕ್ತಿದ್ದಾರೆ ಅಂತ ನೀವು ತಿಳ್ಕೋಬೇಕು ಅಂತಂದ್ರೆ ಈ ಮೂವಿನ ನನ್ನ ಜೊತೆ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಈ ಮೂವಿ ಹೆಸರು ದ ಕಿಡ್ ಹೂ ವುಡ್ ಬಿ ಕಿಂಗ್ ಅಂತ. ಮೂವಿಯ ಮೊದಲ ಸೀನ್ನಲ್ಲಿ ನಮಗೆ ತೋರಿಸ್ತಾರೆ, ಬ್ರಿಟನ್ ಸಾಮ್ರಾಜ್ಯದ ರಾಜನಾಗಿದ್ದಂತ ಯೂಥರ್ ಸತ್ ಮೇಲೆ ಈ ಸಾಮ್ರಾಜ್ಯಕ್ಕೋಸ್ಕರ ಎಲ್ಲರೂ ಕಿತ್ತಾಡೋದಕ್ಕೆ ಶುರು ಮಾಡಿದ್ರು. ಆದ್ರಿಂದ ಮರ್ಲಿನ್ ಅನ್ನೊಬ್ಬ ಮೆಜಿಷಿಯನ್ ಎಕ್ಸ್ಕ್ಯಾಲಿಬರ್ ಅನ್ನೋ ಒಂದು ಕತ್ತಿನ ಕ್ರಿಯೇಟ್ ಮಾಡಿ ಒಂದು ಕಲ್ಲಿನ ಒಳಗಡೆ ಹಾಕ್ತಾ ಯೂಥರ್ನ ವಂಶಸ್ಥರು ಮಾತ್ರ ಈ ಕತ್ತಿನ ಹೊರಗಡೆ ತೆಗೆಯೋದಕ್ಕಾಗೋದು. ಯಾರು ಹೊರಗಡೆ ತೆಗಿತಾರೋ ಅವರೇ ಈ ಸಾಮ್ರಾಜ್ಯಕ್ಕೆ ರಾಜ ಅಂತ. ತುಂಬಾ ಜನ ಪ್ರಯತ್ನ ಪಟ್ಟರು ಕೂಡ ಅದು ಸಾಧ್ಯ ಆಗೋದಿಲ್ಲ. ಆದ್ರೆ ಒಂದು ದಿನ ಆರ್ಥರ್ ಅನ್ನೋ ಒಬ್ಬ ಸಣ್ಣ ಹುಡುಗ ಈ ಕತ್ತಿನ ಹೊರಗಡೆ ತೆಗಿತಾನೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಕಳೆದೋಗಿದ್ದಂತ ಯೂಥರ್ನ ಮಗನೇ ಈ ಆರ್ಥರ್. ನಂತರ ಆರ್ಥರ್ ಒಬ್ಬ ಮಹಾನ್ ರಾಜನಾಗಿ ಇವನ ಶತ್ರುಗಳನ್ನು ಕೂಡ ಸ್ನೇಹಿತರನ್ನಾಗಿ ಮಾಡ್ಕೊಂಡು ಸಾಮ್ರಾಜ್ಯನ ಆಳೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಇವನಿಗೆ ಅಡ್ಡಿ ಆಗಿದ್ದು ಇವನ ತಂಗಿ ಮಾರ್ಗಾನ. ಇವಳಿಗೆ ಬ್ಲಾಕ್ ಮ್ಯಾಜಿಕ್ ಬರೋದ್ರಿಂದ ಈ ಸಾಮ್ರಾಜ್ಯ ಹಾಗೆ ಎಕ್ಸ್ಕ್ಯಾಲಿಬರ್ ಕತ್ತಿ ಎರಡೂ ಬೇಕು ಅಂತ ಬಯಸ್ತಿರ್ತಾಳೆ. ಇದರಿಂದ ಆರ್ಥರ್ ಹಾಗೆ ಇವನ ಫ್ರೆಂಡ್ಸ್ ಗಳೆಲ್ಲ ಸೇರಿ ಅವಳನ್ನ ಸೋಲ್ಸಿ ಭೂಮಿಯ ಒಳಗಡೆ ಬಂಧಿಸ್ತಾರೆ. ನಂತರ ಸೀನ್ ಪ್ರೆಸೆಂಟ್ ಆಗಿ ಶಿಫ್ಟ್ ಆದಾಗ ಇಲ್ಲಿ ನಮ್ಗೆ ಅಲೆಕ್ಸ್ ಅನ್ನೋ ಒಬ್ಬ ಹುಡುಗನ್ನ ತೋರಿಸ್ತಾರೆ. ಇವನು ಯಾವಾಗ್ಲೂ ಶಾಂತವಾಗಿರುವಂತ ಒಬ್ಬ ಹುಡುಗ. ಹಾಗೆ ಇವನ ತಾಯಿ ಕೂಡ ಇವನನ್ನ ತುಂಬಾನೇ ಪ್ರೀತಿ ಮಾಡ್ತಾರೆ. ನಂತರ ಇವನು ಸ್ಕೂಲ್ಗೆ ಟೈಮ್ ಆಯ್ತು ಅಂತ ಅಲ್ಲಿಂದ ಬಸ್ನ ಒಳಗಡೆ ಬಂದಾಗ ಇವನ ಫ್ರೆಂಡ್ ಆಗಿರುವಂತ ಬೆಡರ್ಸ್ ಮೆಸೇಜ್ ಮಾಡ್ತಾನೆ, ಆದಷ್ಟು ಬೇಗ ಸ್ಕೂಲ್ಗೆ ಬಾ ಅಂತ. ಸರಿ ಅಂತ ಹೇಳಿ ಇವನು ಕೂಡ ಸ್ಕೂಲ್ಗೆ ಬರ್ತಾನೆ. ಆದ್ರೆ ಇಲ್ಲಿ ನೋಡಿದ್ರೆ ಬೆಡರ್ಸ್ ನ ಲ್ಯಾನ್ಸ್ ಅನ್ನೋ ಒಬ್ಬ ಹುಡುಗ ಹಾಗೆ ಕೆ ಅನ್ನೊಬ್ಳು ಹುಡುಗಿ ಹೊಡಿತಾ ತುಂಬಾನೇ ಗೋಳಿಕೋತಿರ್ತಾರೆ. ಅದಕ್ಕೆ ಅಲೆಕ್ಸ್ ಕೂಡ ಅವನನ್ನ ಬಿಟ್ಬಿಡಿ ಅಂತ ಹೇಳಿದ್ರೆ ಲ್ಯಾನ್ಸ್ ಇವನ ಹತ್ರ ಬಂದು ಇವನನ್ನೇ ಹೆದರ್ಸ್ತಾನೆ. ಆದ್ರೆ ಇದು ಅಲೆಕ್ಸ್ಗೆ ಇಷ್ಟ ಆಗದೆ ಇವನ್ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾನೆ. ಇದಾದ್ಮೇಲೆ ನಮ್ಗೆ ಮುಂದಿನ ಸೀನ್ ನಲ್ಲಿ ತೋರಿಸ್ತಾರೆ, ಸ್ಕೂಲ್ ನ ಪ್ರಿನ್ಸಿಪಲ್ ಇವನನ್ನ ಕರೆದು ಬೈತಿರ್ತಾರೆ, ನೀನು ನಿನ್ನ ಬಿಹೇವಿಯರ್ ನ ಚೇಂಜ್ ಮಾಡ್ಕೋಬೇಕು, ಇಲ್ಲಂತಂದ್ರೆ ಜೀವನ ತುಂಬಾ ಕಷ್ಟ ಆಗೋಗುತ್ತೆ ಅಂತ. ಸರಿ ಅಂತ ಹೇಳಿ ಇವನು ಮನೆಗೆ ಹೋಗ್ತಿರ್ಬೇಕಾದ್ರೆ ಇವನ ಫ್ರೆಂಡ್ ಬೆಡರ್ಸ್ ಹೇಳ್ತಿರ್ತಾನೆ, ನಾನ್ ಕೇಳ್ದಾಗೆಲ್ಲ ಸಹಾಯ ಮಾಡ್ತೀಯಾ, ನಾನ್ ಯಾವಾಗ್ಲೂ ನಿನ್ ಜೊತೆನೆ ಇರ್ತೀನಿ ಅಂತ. ಆಗ ಅಲೆಕ್ಸ್ ಹೇಳ್ತಾನೆ, ನಾವೀಗ್ಲೂ ಕೂಡ ಜೊತೆಲೇ ಇದ್ದೀವಿ, ಆದ್ರೆ ನನ್ಗೆ ಬೇಜಾರೇನು ಅಂತಂದ್ರೆ ಲ್ಯಾನ್ಸ್ ಹಾಗೆ ಕೇಗೆ ಏನು ಮಾಡೋದಕ್ಕಾಗೋದಿಲ್ಲ, ಅವರು ಯಾವಾಗ್ಲೂ ನಮ್ಮನ್ನ ಗೋಳು ಇಕ್ಕೋತಾನೆ ಇರ್ತಾರೆ ಅಂತ. ಇದೇ ಬೇಜಾರ್ನಲ್ಲಿ ಇವರಿಬ್ರು ಇವರಿವರ ಮನೆಗೆ ಹೊರಟೋಗ್ತಾರೆ. ಮನೆಗ್ ಬಂದಾಗ ಅಲೆಕ್ಸ್ ನ ತಾಯಿನೂ ಕೂಡ ಇವನನ್ನ ಕೇಳ್ತಾರೆ, ಸ್ಕೂಲ್ ನಲ್ಲಿ ಜಗಳ ಮಾಡ್ದಂತಲ್ಲ ಏನಕ್ಕೆ ಅಂತ. ನನ್ನ ಫ್ರೆಂಡ್ಗೆ ಇಬ್ರು ಹೊಡಿತಿದ್ರು, ಅವರಿಂದ ಕಾಪಾಡ್ದೆ ಅಷ್ಟೇ ಅಂತ ಹೇಳಿದಾಗ ಇನ್ನ ಪ್ರಿನ್ಸಿಪಲ್ ಗೆ ಹೇಳ್ಬೇಕಿತ್ತು ಅಂತ ಕೇಳ್ತಾರೆ. ಆದ್ರೆ ಇವನ್ ಮಾತ್ರ ನಿಜ ಹೇಳಿದ್ರೆ ಪ್ರಾಬ್ಲಮ್ಸ್ ಗಳು ಇನ್ನೂ ಜಾಸ್ತಿ ಆಗ್ತವೆ ಅಂತ ಹೇಳ್ತಾನೆ. ಆಗ ಇವರು ಇನ್ಯಾವತ್ತೂ ಈ ರೀತಿ ಮಾಡೋದಕ್ಕೆ ಹೋಗ್ಬೇಡ, ನಿಜ ಏನಿದ್ಯೋ ಅದನ್ನೇ ಹೇಳು, ಯಾವತ್ತೂ ಕೆಟ್ಟದಾಗೋದಿಲ್ಲ ಅಂತ ಬುದ್ಧಿ ಹೇಳ್ಕೊಡ್ತಾರೆ. ಇಲ್ಲ ನಮ್ಗೆ ಗೊತ್ತಾಗುತ್ತೆ ಅಲೆಕ್ಸ್ ನ ತಂದೆ ಅವ್ರ ಜೊತೆ ಇಲ್ಲ, ಇವರನ್ನ ಬಿಟ್ಟು ಹೊರಟೋಗಿದ್ದಾನೆ. ನಂತರ ನಮ್ಗೆ ಭೂಮಿ ಒಳಗಡೆ ನರಕದ ರೀತಿ ಇರುವಂತ ಈ ಲಾವಾ ಇರುವಂತ ಜಾಗದಲ್ಲಿ ಬಂದಿ ಆಗಿರುವಂತ ಮಾರ್ಗನ್ ಅನ್ನ ತೋರಿಸ್ತಾರೆ. ಈಗಿನ ಕಾಲದ ಮನುಷ್ಯರಿಗೆ ತುಂಬಾ ಕೆಟ್ಟ ಬುದ್ಧಿಗಳಿರೋದ್ರಿಂದ ಹಾಗೆ ಸ್ವಾರ್ಥಿಗಳಾಗಿರೋದ್ರಿಂದ ಇವಳು ಇನ್ನೇನು ಬಿಡುಗಡೆ ಆಗೋದ್ರಲ್ಲಿದ್ದಾಳೆ. ಯಾಕೆಂತಂದ್ರೆ ಮನುಷ್ಯರ ಕೆಟ್ಟತನದಿಂದನೇ ಇವಳಿಗೆ ಶಕ್ತಿ ಸಿಗೋದು. ಆದ್ರೆ ಇಲ್ಲಿ ಅಲೆಕ್ಸ್ ರಾತ್ರಿಯ ಕ್ಲಾಸ್ ಅನ್ನ ಅಟೆಂಡ್ ಮಾಡಿ ಹೊರಗಡೆ ಬಂದಾಗ ಲ್ಯಾನ್ಸ್ ಹಾಗೆ ಕೆ ಫಾಲೋ ಮಾಡ್ಕೊಂಡು ಬರೋದಕ್ಕೆ ಶುರು ಮಾಡ್ತಾರೆ ಇವನಿಗೆ ಹೊಡೆಯೋದಕ್ಕೆ ಅಂತ. ಇವನು ಕೂಡ ಅವರಿಂದ ತಪ್ಪಿಸ್ಕೊಳ್ತಾ ಒಂದು ಕನ್ಸ್ಟ್ರಕ್ಷನ್ ಸೈಟ್ ಹತ್ರ ಬಂದಾಗ ಇವರು ಕೂಡ ಬಂದು ತಲುಪ್ತಾರೆ. ಆದ್ರೆ ಇವನು ಅವರಿಂದ ಹೆದರ್ಕೊಳ್ತಾ ಹಿಂದೆ ಬಂದಾಗ ಕೆಳಗಡೆ ಬಿದ್ದೋಗ್ತಾನೆ. ಅದನ್ನ ನೋಡಿ ಇವರಿಬ್ರು ಇಲ್ಲಿಂದ ಎಸ್ಕೇಪ್ ಆಗೋಗ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಎಚ್ಚರ ಆದಾಗ ನೋಡ್ತಾನೆ ಇವನ ಸುತ್ತಮುತ್ತ ಯಾರು ಇರೋದಿಲ್ಲ. ಆಗ ಇದೇ ಜಾಗದಲ್ಲಿ ಇವನಿಗೆ ಕಲ್ಲಿನ ಮಧ್ಯೆ ಒಂದು ಕತ್ತಿ ಕಾಣಿಸುತ್ತೆ. ಇದನ್ನ ನೋಡಿ ಇವನು ಕೂಡ ಇದೇನಿರ್ಬೋದು ಅನ್ನೋ ಕ್ಯೂರಿಯಾಸಿಟಿಯಿಂದ ಕತ್ತಿನ ಕಲ್ಲಿಂದ ಹೊರಗಡೆ ತೆಗೆಯೋದಕ್ಕೆ ಪ್ರಯತ್ನ ಪಟ್ಟಾಗ ಈಸಿಯಾಗಿ ಹೊರಗಡೆ ಬಂದ್ಬಿಡುತ್ತೆ. ಆಗ ಇದು ಭೂಮಿಯ ಒಳಗಡೆ ಬಂದಿ ಆಗಿರುವಂತ ಮಾರ್ಗನ್ಗೂ ಕೂಡ ಗೊತ್ತಾಗುತ್ತೆ ಕಲ್ಲಿಂದ ಯಾರೋ ಕತ್ತಿನ ಹೊರಗಡೆ ತೆಗೆದ್ಬಿಟ್ರು ಅಂತ. ಈ ಕಡೆ ಅಲೆಕ್ಸ್ ಬೆಡರ್ಸ್ ನ ಮನೆ ಕರೆದು ತೋರಿಸ್ತಾನೆ, ನೋಡು ನನಗೆ ಏನ್ ಸಿಕ್ಕಿದೆ ಅಂತ. ಈ ಕತ್ತಿಯ ಮೇಲೆ ಏನೋ ಬರ್ದಿರುತ್ತೆ. ಇದನ್ನ ಟ್ರಾನ್ಸ್ಲೇಟ್ ಮಾಡ್ದಾಗ್ಲೇ ಅವ್ರಿಗೆ ಗೊತ್ತಾಗೋದು ಟಿಂಟಾಜಲ್ ನ ಮಗನಾಗಿರುವಂತ ಕಿಂಗ್ ಆರ್ಥರ್ ನ ಕತ್ತಿ ಇದು ಅಂತ ಇದ್ರ ಮೇಲೆ ಬರ್ದಿರೋದು ಅಂತ. ಕಿಂಗ್ ಆರ್ಥರ್ ಹಾಗೆ ಟಿಂಟಾಜಲ್ ಹೆಸರನ್ನ ಕೇಳ್ತಿದ್ದಂಗೆನೆ ಅಲೆಕ್ಸ್ಗೆ ಏನೋ ನೆನಪಾಗಿ ಇವನ ಹತ್ರ ಇರುವಂತ ಕಿಂಗ್ ಆರ್ಥರ್ ನ ಕತೆ ಇರುವಂತ ಬುಕ್ ಅನ್ನ ಹೊರಗಡೆ ತೆಗ್ದಾಗ ಇದರಿಂದ ಇವರಿಗೆ ಗೊತ್ತಾಗುತ್ತೆ ಟಿಂಟಾಜಲ್ ಅಂತಂದ್ರೆ ಬೇರೆ ಏನು ಅಲ್ಲ, ಕಿಂಗ್ ಆರ್ಥರ್ ಹುಟ್ಟಿರುವಂತ ಒಂದು ಐಲ್ಯಾಂಡ್ ನ ಹೆಸರು ಅಂತ. ಮತ್ತೊಂದು ವಿಷಯ ಏನು ಅಂತಂದ್ರೆ ಅಲೆಕ್ಸ್ ನ ತಂದೆ ಇರೋದು ಕೂಡ ಟಿಂಟಾಜಲ್ ಐಲ್ಯಾಂಡ್ ನಲ್ಲೇ. ಹಾಗೆ ಇವನಿಗೆ ಬುಕ್ ಅನ್ನು ಕೊಟ್ಟಿರೋದು ಇವನ ತಂದೆನೆ. ಅಷ್ಟೇ ಅಲ್ಲದೆ ಇವನ ತಂದೆ ಇದ್ರಲ್ಲೊಂದು ಮೆಸೇಜ್ ಅನ್ನು ಕೂಡ ಬಿಟ್ಟಿರ್ತಾನೆ, ಫ್ಯೂಚರ್ ಕಿಂಗ್ ಆಗಿರೋ ಅಲೆಕ್ಸ್ಗೆ ಈ ಬುಕ್ ಅಂತ. ಇಲ್ಲಿ ಬೆಡರ್ಸ್ಗೆ ಸ್ವಲ್ಪ ಡೌಟ್ ಶುರು ಆಗುತ್ತೆ, ಅಕಸ್ಮಾತ್ ಇದೇನಾದ್ರೂ ಕತೆಗಳಲ್ಲಿರುವಂತ ಆರ್ಥರ್ ನ ಎಕ್ಸ್ಕ್ಯಾಲಿಬರ್ ಕತ್ತಿ ಆಗಿದ್ರೆ ಅಂತ. ಅಲೆಕ್ಸ್ ಮಾತ್ರ ಇದರಿಂದ ನಕ್ಬಿಡ್ತಾನೆ, ಇದು ಆ ಕತ್ತಿ ಆಗೋದಕ್ಕೆ ಹೇಗ್ ಸಾಧ್ಯ ಅಂತ. ಹೀಗೆ ಇವನು ಮಾತಾಡ್ತಾ ಆಟ ಆಡ್ಕೊಂಡು ರಾಜನ ರೀತಿ ಬೆಡರ್ಸ್ ನ ಭುಜಗಳನ್ನ ಕತ್ತಿಯಿಂದ ಟ್ಯಾಪ್ ಮಾಡ್ತಾ ಹೇಳ್ತಾನೆ, ಇನ್ಮೇಲಿಂದ ನೀನು ನನ್ನ ಸೇನಾಧಿಪತಿ ಅಂತ.
ಇದಾದ್ಮೇಲೆ ಬೆಡರ್ಸ್ ಅವನ ಮನೆಗೆ ಹೋಗ್ತಾನೆ. ಆದ್ರೆ ಮಾರನೇ ದಿನ ಸ್ಟೋನ್ ಹಿಂಜ್ ಅನ್ನೋ ಒಂದು ಜಾಗದಿಂದ ಬಟ್ಟೆನೆ ಹಾಕೊಳ್ಳದೆ ಒಬ್ಬ ಹುಡುಗ ಹತ್ರದಲ್ಲಿರುವಂತ ಒಂದು ಸ್ಟೋರ್ ನ ಒಳಗಡೆ ಬಂದು ಮ್ಯಾಜಿಕ್ ಅನ್ನ ಮಾಡಿ ಇಲ್ಲಿರುವಂತ ವ್ಯಕ್ತಿಯ ಬಟ್ಟೆನೆ ಕಿತ್ಕೋತಾನೆ. ಹಾಗೆ ಆ ಬಟ್ಟೆನ ಹಾಕೊಂಡು ರೋಡ್ ನಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಪೊಲೀಸರು ಇವನನ್ನ ತಡೆಯೋದಕ್ಕೆ ನೋಡ್ತಾರೆ, ರೋಡ್ ನಲ್ಲಿ ಈ ರೀತಿ ನಡ್ಕೊಂಡು ಹೋಗ್ಬಾರ್ದು ಅಂತ. ಆದ್ರೆ ಇವನು ಇವರ ಮೇಲೂ ಕೂಡ ಮ್ಯಾಜಿಕ್ ಅನ್ನ ಮಾಡಿ ತನ್ನ ವಶಕ್ಕೆ ತಗೊಂಡು ಇವರ ಕಾರ್ ನಲ್ಲಿ ಲಂಡನ್ ಗೆ ಬಂದು ತಲುಪ್ತಾನೆ. ಅಷ್ಟೇ ಅಲ್ಲದೆ ಅಲೆಕ್ಸ್ ಹಾಗೆ ಬೆಡರ್ಸ್ ಇರುವಂತ ಸ್ಕೂಲ್ಗೆನೆ ಬಂದು ಸೇರ್ಕೊಂಡು ನನ್ನ ಹೆಸರು ಮರ್ಲಿನ್ ಅಂತ ತುಂಬಾ ಫನ್ನಿ ಆಗಿ ಇಂಟ್ರೊಡ್ಯೂಸ್ ಮಾಡ್ಕೋತಾನೆ. ಅದನ್ನ ನೋಡಿ ಇವರಿಬ್ರು ಆ ಹುಡುಗ ತುಂಬಾ ವಿಚಿತ್ರವಾಗಿದ್ದಾನೆ, ಅವನ ಜೊತೆ ನಾವು ಮಾತಾಡಬಾರ್ದು ಅಂತ ಡಿಸೈಡ್ ಏನೋ ಮಾಡ್ತಾರೆ. ಆದ್ರೆ ಮರ್ಲಿನ್ ಮಾತ್ರ ಪ್ರತಿ ಕ್ಲಾಸ್ ನಲ್ಲೂ ಇವರಿಬ್ಬರನ್ನೇ ಗಮನಿಸ್ತಿರ್ತಾನೆ. ಹೀಗೆ ಗಮನಿಸ್ತಿರ್ಬೇಕಾದ್ರೆ ಒಂದು ಕ್ಲಾಸ್ ನಲ್ಲಿ ಅವನಿಗೆ ಗೊತ್ತಾಗುತ್ತೆ ಇನ್ನು 4 ದಿನಗಳಾದ್ಮೇಲೆ ಸೂರ್ಯಗ್ರಹಣ ಬರೋದ್ರಲ್ಲಿದೆ ಅಂತ. ಇದರಿಂದ ಇವನಿಗೆ ತುಂಬಾನೇ ಟೆನ್ಷನ್ ಆಗಿ ಅಲೆಕ್ಸ್ ಹತ್ರ ಬಂದು ಹೇಳೋದಕ್ಕೆ ಶುರು ಮಾಡ್ತಾನೆ, ಆ ಕತ್ತಿನ ಹೊರಗಡೆ ತೆಗ್ದಿರೋದು ನೀನು, ಸೂರ್ಯಗ್ರಹಣ ಮುಗಿಯೋಷ್ಟರಲ್ಲಿ ಮಾರ್ಗನ್ ಅನ್ನ ನೀನೇ ಸಾಯಿಸ್ಬೇಕು ಅಂತ. ಆದ್ರೆ ಇವರಿಬ್ರು ಮಾತ್ರ ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ, ಇಲ್ಲಿಂದ ಹೊಟ್ಟೋಗ್ತಾರೆ. ಇದರಿಂದ ಮರ್ಲಿನ್ ಇಲ್ಲಿರುವಂತ ಮಕ್ಳಿಗೆಲ್ಲರಿಗೂ ಹೇಳ್ತಿರ್ತಾನೆ, ಅಲೆಕ್ಸ್ ಎಕ್ಸ್ಕ್ಯಾಲಿಬರ್ ಕತ್ತಿನ ಹೊರಗಡೆ ತೆಗ್ದಿರೋದ್ರಿಂದ ಅವನೇ ಮುಂದಿನ ರಾಜ, ನೀವು ನಿಮ್ಮ ರಾಜನ ಜೊತೆ ಸೇರಿ ಒಂದು ಯುದ್ಧಕ್ಕೆ ರೆಡಿ ಆಗ್ಬೇಕು ಅಂತ. ಆದ್ರೆ ಮಕ್ಕಳು ಮಾತ್ರ ಇವನು ಹುಚ್ಚ ಏನೇನೋ ಮಾತಾಡ್ತಿದ್ದಾನೆ ಅಂತ ಕೈಗೆ ಸಿಕ್ಕಿದ್ರಲ್ಲಿ ಹೊಡಿತಿರ್ತಾರೆ. ಈ ಕಡೆ ಬೆಡರ್ಸ್ ಹೇಳ್ತಿರ್ತಾನೆ, ನಾವ್ ಒಂದ್ಸಲ ಅವ್ನ ಮಾತನ್ನ ಕೇಳ್ಬೇಕಿತ್ತು ಏನ್ ಹೇಳ್ತೇನೆ ಅಂತ. ಆದ್ರೆ ಅಲೆಕ್ಸ್ ಮಾತ್ರ ನನ್ಗೆ ಕತ್ತಿ ಎಲ್ ಸಿಕ್ತು ವಾಪಸ್ ತಗೊಂಡೋಗಿ ಅಲ್ಲೇ ಇಟ್ಬಿಡ್ತೀನಿ, ನನಗೆ ಇದ್ರಲ್ಲೆಲ್ಲ ಇನ್ವಾಲ್ವ್ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಿರ್ತಾನೆ. ಆದ್ರೆ ಯಾವಾಗ ಮಲ್ಗಿರ್ತಾನೋ ಮಧ್ಯರಾತ್ರಿ ಏನೋ ಶಬ್ದ ಆಯ್ತು ಅಂತ ಎಚ್ಚರ ಆಗಿ ನೋಡ್ತಾನೆ. ಹೊರಗಡೆ ಭೂಮಿಯ ಒಳಗಡೆಯಿಂದ ಲಾವಾ ರೀತಿ ಕುದಿತಿರುವಂತ ಒಬ್ಬ ಸೈನಿಕ ಹೊರಗಡೆ ಬರ್ತಾನೆ. ಮನೇಲಿ ಹುಡ್ಕಾಡಿದ್ರೆ ಇವನ ತಾಯಿ ಸಿಗೋದಿಲ್ಲ. ಅದೇ ಸಮಯಕ್ಕೆ ಇವನು ನೋಡ್ತಾನೆ ಕತ್ತಿಲಿರುವಂತ ಸ್ಟೋನ್ ಗ್ಲೋ ಆಗ್ತಿರುತ್ತೆ. ಇನ್ನೇನೋ ಸೈನಿಕ ಬಂದು ಇವನನ್ನ ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಬ್ಲಾಸ್ಟ್ ಆಗೋಗ್ತಾನೆ. ಯಾಕೆ ಅಂತಂದ್ರೆ ಅವನನ್ನ ಸಾಯಿಸಿರೋದು ಮರ್ಲಿನ್. ನನ್ಗೆ ರಾತ್ರಿ ಆದ್ಮೇಲೆ ನಿಮ್ ಪ್ರಪಂಚಕ್ಕೆ ಬರೋದಕ್ಕೆ ಕಷ್ಟ ಆಗುತ್ತೆ ಅಂತ ನಾಳೆ ಈ ಅಡ್ರೆಸ್ಗೆ ಬಾ ಅಂತ ಒಂದು ಅಡ್ರೆಸ್ ಅನ್ನ ಕೊಟ್ಟು ಒಂದು ಪಕ್ಷಿಯಾಗಿ ಕನ್ವರ್ಟ್ ಆಗಿ ಹೊಟ್ಟೋಗ್ತಾನೆ. ಇವನು ಕೂಡ ಭಯದಿಂದಾನೆ ಮಲ್ಕೋಬಿಡ್ತಾನೆ. ಇಲ್ಲಿ ಭೂಮಿ ಒಳಗಡೆ ನೋಡಿದ್ರೆ ಮಾರ್ಗನ ಎಕ್ಸ್ಕ್ಯಾಲಿಬರ್ ಕತ್ತಿನ ಪಡ್ಕೊಳ್ಳೇಬೇಕು ಅಂತ ಡಿಸೈಡ್ ಮಾಡ್ಬಿಡ್ತಾಳೆ. ಹಾಗೆ ಇಷ್ಟೊತ್ತಿಗೆ ಬಂದಿಯಿಂದನೂ ಕೂಡ ಬಿಡುಗಡೆ ಆಗೋಗ್ತಾಳೆ. ನಂತರ ಬೆಳಕಾದಾಗ ಇವನ ತಾಯಿ ಬಂದು ನೋಡ್ತಾರೆ. ಇವನು ಕತ್ತಿ ಜೊತೆ ಮಲಗಿರೋದನ್ನ ನೋಡಿ ಇದು ಯಾವ ಕತ್ತಿ ಅಂತ ಕೇಳ್ತಾರೆ. ಆಗ ಇವನು ಕೂಡ ಇದು ಕತೆಗಳಲ್ಲಿ ಬರುವಂತ ಕಿಂಗ್ ಆರ್ಥರ್ ನ ಎಕ್ಸ್ಕ್ಯಾಲಿಬರ್ ಕತ್ತಿ ಅಂತ ಹೇಳ್ತಾನೆ. ಆದ್ರೆ ಇವನ ತಾಯಿ ಮಾತ್ರ ಇದು ಯಾವ್ದು ನಮ್ದೆ, ಈ ಹುಚ್ಚಾಟನೆಲ್ಲ ಸ್ಟಾಪ್ ಮಾಡು, ಈ ಕತ್ತಿ ನಿನ್ಗೆ ಎಲ್ ಸಿಕ್ತು ಅಲ್ಲಿಗೆ ತಗೊಂಡೋಗಿ ಇಟ್ಬಿಡೋಣ ಅಂತ ಹೇಳ್ತಿದ್ರೆ ಇವನ್ ಮಾತ್ರ ಅವರ ಮಾತನ್ನೇ ಕೇಳದೆ ಕತ್ತಿನ ತಗೊಂಡು ಹೊರಗಡೆ ಬಂದು ಬೆಡರ್ಸ್ ನ ಜೊತೆ ಅಲ್ಲಿಂದ ಮರ್ಲಿನ್ ಕೊಟ್ಟಿರುವಂತ ಅಡ್ರೆಸ್ ಗೆ ಬಂದು ತಲುಪ್ತಾನೆ. ಇಲ್ಲಿಗೆ ಬರ್ತಿದ್ದಂಗೆನೆ ಮೊದ್ಲು ಮರ್ಲಿನ್ ಹೇಳ್ತಾನೆ, ನನ್ನ ಮ್ಯಾಜಿಕಲ್ ಪವರ್ಸ್ ಗಳು ಕಮ್ಮಿ ಆದಾಗ ಈ ಫ್ರೈಡ್ ಚಿಕನ್, ಕೂಲ್ ಡ್ರಿಂಕ್ಸ್ ಹಾಗೆ ಐಸ್ ಕ್ರೀಮ್ ನ ತಿಂದಾಗ ನನ್ನ ಶಕ್ತಿಗಳು ವಾಪಸ್ ಬರ್ತವೆ ಅಂತ. ಅಂದಂಗೆ ಮರ್ಲಿನ್ ಬೇರೆ ಯಾರು ಅಲ್ಲ, ನಾವು ಮೂವಿಯ ಮೊದಲಲ್ಲಿ ನೋಡಿದ್ವಲ್ಲ, ಮರ್ಲಿನ್ ಅನ್ನೋ ಒಬ್ಬ ಮೆಜಿಷಿಯನ್ ಎಕ್ಸ್ಕ್ಯಾಲಿಬರ್ ಕತ್ತಿನ ಕ್ರಿಯೇಟ್ ಮಾಡಿ ಕಲ್ಲಿನ ಒಳಗಡೆ ಹಾಕಿ ಯೂತರ್ನ ವಂಶಸ್ಥರು ಮಾತ್ರ ಇದನ್ನ ಹೊರಗಡೆ ತೆಗೆಯೋದಕ್ಕಾಗೋದು ಅಂತ ಹೇಳಿದ್ನಲ್ಲ, ಅದೇ ಮೆಜಿಷಿಯನ್ ಇವನು. ಹಾಗಿದ್ರೆ ನೀನ್ ಯಾಕೆ ಚಿಕ್ಕ ಹುಡುಗನ್ ತರ ಕಾಣ್ತಿದೆ ಅಂತ ಕೇಳಿದಾಗ ಇವನು ಕೂಡ ಹೇಳ್ತಾನೆ, ನನಗೆ ವಯಸ್ಸಾದಷ್ಟು ಚಿಕ್ಕ ಹುಡುಗನ್ ರೀತಿ ಕಾಣ್ತಾ ಹೋಗ್ತೀನಿ ಆದ್ರಿಂದ ಅಂತ. ಆದ್ರೆ ಮೊದ್ಲು ಮುಖ್ಯವಾದಂತ ವಿಷಯನ ಹೇಳ್ತಾ ಹೋಗ್ತಾನೆ. ನೆನ್ನೆ ನಿನ್ ಮೇಲೆ ಅಟ್ಯಾಕ್ ಮಾಡಿದ್ದು ಮಾರ್ಗನ ಕಡೆಯ ಸೈನಿಕ. ಆ ಸೈನಿಕರು ನಿಮ್ಮ ಮನುಷ್ಯರ ಪ್ರಪಂಚಕ್ಕೆ ಬಂದಾಗ ಮನುಷ್ಯರಿಗೆ ಅವ್ರು ಯಾರು ಕಾಣೋದಿಲ್ಲ, ಅವರೆಲ್ಲರೂ ಮಾಯ ಆಗೋಗ್ತಾರೆ. ಇದೇ ಕಾರಣದಿಂದಾನೆ ನೆನ್ನೆ ಸೈನಿಕ ಮನೆ ಒಳಗಡೆ ಬಂದಾಗ ಅಲೆಕ್ಸ್ ನ ತಾಯಿ ಎಲ್ಲೂ ಕಾಣಿಸ್ಲಿಲ್ಲ. ಆದ್ರೆ ಕತ್ತಿನ ಹೊರಗಡೆ ತೆಗ್ದಿರುವಂತ ರಾಜ ಅಂದ್ರೆ ಅಲೆಕ್ಸ್ ನೀನು ಹಾಗೆ ನಿನ್ನ ಸೈನಿಕರಿಗೆ ಮಾತ್ರ ಅವರು ಕಾಣಿಸೋದು. ಹೇಗಾದ್ರೂ ಮಾಡಿ ಸೂರ್ಯಗ್ರಹಣದಷ್ಟರಲ್ಲಿ ನೀನು ಮಾರ್ಗನನ್ನ ಸಾಯಿಸ್ಲೇಬೇಕು ಅಂತ ಹೇಳಿದಾಗ ಅಲೆಕ್ಸ್ ಮಾತ್ರ ನಾನಿನ್ನ ಚಿಕ್ಕ ಹುಡುಗ ಇದನ್ನೆಲ್ಲ ಮಾಡೋದಕ್ಕಾಗೋದಿಲ್ಲ ಅಂತ ಹೋಗ್ತಿರ್ಬೇಕಾದ್ರೆ ಮರ್ಲಿನ್ ಇವನ ವಯಸ್ಸಾಗಿರುವಂತ ನಿಜವಾದ ರೂಪಕ್ಕೆ ಬಂದು ಇವನೇನಾದ್ರೂ ಮಾರ್ಗನನ್ನ ಸಾಯಿಸಿಲ್ಲ ಅಂತಂದ್ರೆ ಏನೇನೆಲ್ಲ ಆಗುತ್ತೆ ಅಂತ ಇವನ ಮ್ಯಾಜಿಕಲ್ ಶಕ್ತಿಯಿಂದ ತೋರಿಸ್ತಾ ಹೋಗ್ತಾನೆ. ಪ್ರಪಂಚ ಎಲ್ಲ ನಾಶ ಆಗ್ತಿರುತ್ತೆ. ಹಾಗೆ ಪ್ರತಿಯೊಬ್ರು ಕೂಡ ಮಾರ್ಗನಳ ಗುಲಾಮರಾಗೋಗಿರ್ತಾರೆ. ಇದರಿಂದ ಮರ್ಲಿನ್ ಮತ್ತೆ ಚಿಕ್ಕ ವಯಸ್ಸಿನ ರೂಪಕ್ಕೆ ಬಂದು ನಿಮ್ಗೆ ಬೇರೆ ದಾರಿಲ್ಲ, ಅವಳನ್ನ ಸಾಯಿಸ್ಲೇಬೇಕು, ಅಲೆಕ್ಸ್ ನೀನು ನಿನ್ನ ಸೈನಿಕರನ್ನ ರೆಡಿ ಮಾಡ್ಕೊ ಅಂತ ಹೇಳ್ತಾನೆ. ಇವರಿಬ್ರು ಕೂಡ ಕತ್ತಿ ತಗೊಂಡು ತುಂಬಾ ಭಯದಿಂದ ಇವ್ರಿಗೆ ಕತ್ತಿ ಸಿಕ್ತಂತ ಕಲ್ಲನ್ನ ಬಂದು ನೋಡಿದ್ರೆ ಇದ್ರ ಮೇಲೆ ಬರ್ದಿರುತ್ತೆ, ಯಾರು ಕತ್ತಿನ ಹೊರಗಡೆ ತೆಗಿತಾರೋ ಅವರೇ ಫ್ಯೂಚರ್ ನ ರಾಜ ಆಗ್ತಾರೆ ಅಂತ. ಇದನ್ನ ನೋಡಿ ಅಲೆಕ್ಸ್ಗೆ ಬುಕ್ ನಲ್ಲಿ ಇವನ ತಂದೆ ಬಿಟ್ಟಿರುವಂತ ಮೆಸೇಜ್ ನೆನಪಾಗುತ್ತೆ. ಫ್ಯೂಚರ್ ನ ಕಿಂಗ್ ಆಗಿರುವಂತ ನನ್ನ ಮಗನಿಗೆ ಈ ಬುಕ್ ಅಂತ ಬರ್ದಿದ್ನಲ್ಲ, ಇದನ್ನ ನೋಡಿ ಇವನಿಗೆ ಏನ್ ಅನಿಸ್ತಿರುತ್ತೆ ಅಂತಂದ್ರೆ ನನ್ನ ತಂದೆಗೆ ನಾನು ಈ ರೀತಿ ಕತ್ತಿನ ಹೊರಗಡೆ ತೆಗೆದು ರಾಜ ಆಗ್ತೀನಿ ಅಂತ ಗೊತ್ತಿತ್ತು ಅನ್ಸುತ್ತೆ, ಅದಕ್ಕೆ ಈ ರೀತಿ ಬರ್ದಿದ್ದಾರೆ. ಇದರಿಂದ ಟಿಂಟಾಜಲ್ ಐಲ್ಯಾಂಡ್ ಗೆ ಹೋಗಿ ನನ್ನ ತಂದೆನ ಹುಡುಕ್ಬೇಕು, ಅವರಿಂದ ನಮ್ಗೆ ಗೊತ್ತಾಗುತ್ತೆ ಮಾರ್ಗನನ್ನ ಹೇಗ್ ಸಾಯಿಸಬಹುದು ಅಂತ. ಹೀಗೆ ಇವರು ಮಾತಾಡ್ತಾ ಕತ್ಲಾಗೋಗುತ್ತೆ. ಇದರಿಂದ ಭಯ ಪಡ್ತಿರ್ತಾರೆ. ಯಾಕೆಂತಂದ್ರೆ ಮಾರ್ಗನಳ ಸೈನಿಕರು ಬರೋದು ರಾತ್ರಿ ಹೊತ್ತಲ್ಲೇ. ಇದೇ ಸಮಯಕ್ಕೆ ಲ್ಯಾನ್ಸ್ ಆಗಿ ಕೇ ಕೂಡ ಇಲ್ಲಿಗೆ ಬರ್ತಾರೆ ಇವ್ರ ಹತ್ರ ಇರುವಂತ ಕತ್ತಿನ ಕಿತ್ಕೊಳ್ಳೋದಕ್ಕೆ ಅಂತ. ಆದ್ರೆ ಅಲೆಕ್ಸ್ ಮಾತ್ರ ನಿಮ್ ಕೈಲಾದ್ರೆ ತಗೊಳ್ಳಿ ಅಂತ ಮತ್ತೆ ಕಲ್ಲಿನ ಒಳಗಡೆ ಹಾಕ್ಬಿಡ್ತಾನೆ. ಇವರಿಬ್ರು ಎಷ್ಟೇ ಪ್ರಯತ್ನ ಪಟ್ರು ಕೂಡ ಅದನ್ನ ಹೊರಗಡೆ ತೆಗೆಯೋದಕ್ಕಾಗೋದಿಲ್ಲ. ಅದಕ್ಕೆ ಮತ್ತೆ ಹೇಳ್ತಾನೆ, ನಾನು ಕತ್ತಿನ ನಿಮ್ಗೆ ಕೊಡ್ತೀನಿ, ಆದ್ರೆ ಮೊದ್ಲು ನೀವು ನನ್ನ ಸೈನಿಕರಾಗ್ಬೇಕು ಅಂತ. ಯಾಕೆಂತಂದ್ರೆ ಮರ್ಲಿನ್ ಹೇಳಿದಾನಲ್ಲ, ನೀವಿಬ್ರೇ ಆಗೋದಿಲ್ಲ, ಇನ್ನೂ ಕೂಡ ಜನರನ್ನ ಸೇರಿಸ್ಕೋ
ಕಲ್ತ್ಕೋಬೇಕು ಅಂತ. ಅದಕ್ಕೆ ಇವರು ಕೂಡ ಸರಿ ಅಂತ ಒಪ್ಕೊಳ್ತಿದ್ದಂಗೆನೆ ಎಕ್ಸ್ಕ್ಯಾಲಿಬರ್ ಕತ್ತಿಯ ಸಹಾಯದಿಂದ ಇವರಿಬ್ಬರ ಭುಜದ ಮೇಲೆ ಟ್ಯಾಪ್ ಮಾಡ್ತಾ ಇನ್ಮೇಲಿಂದ ನೀವು ನನ್ನ ಸೈನಿಕರು ಅಂತ ಹೇಳ್ತಾನೆ. ನೋಡಿದ್ರೆ ಅಷ್ಟೊತ್ತಿಗೆ ಮಾರ್ಗನ ಸೈನಿಕರು ಕೂಡ ಇಲ್ಲಿಗೆ ಬಂದ್ಬಿಡ್ತಾರೆ. ಇದರಿಂದ ಅಲೆಕ್ಸ್ ಇವ್ರು 3 ಜನರನ್ನ ಕಾಪಾಡಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ನೋಡ್ತಾರೆ ಇಲ್ಲಿರುವಂತ ಯಾವ ಕಾರ್ನಲ್ಲೂ ಕೂಡ ಮನುಷ್ಯರು ಇರೋದೇ ಇಲ್ಲ. ಯಾಕೆಂತಂದ್ರೆ ಮರ್ಲಿನ್ ಹೇಳಿದನಲ್ಲ ಮಾರ್ಗನಳ ಸೈನಿಕರು ಬಂದಾಗ ಮನುಷ್ಯರು ಮಾಯ ಆಗೋಗ್ತಾರೆ ಅಂತ. ಇದೇ ಸಮಯದಲ್ಲಿ ಅಲೆಕ್ಸ್ಗೆ ಗೊತ್ತಾಗುತ್ತೆ ಇವರನ್ನ ಸೋಲ್ಸೋದು ತುಂಬಾ ಈಸಿ, ಯಾಕೆಂತಂದ್ರೆ ಅವರೆಲ್ಲರೂ ಮೂಳೆಗಳು ಅಂತ. ಅದಕ್ಕೆ ಅವ್ರು 4 ಜನ ಒಂದು ಕಾರಿನ ಒಳಗಡೆ ಬಂದು 2ನೇ ಸೈನಿಕನನ್ನು ಕೂಡ ನಾಶ ಮಾಡ್ತಾರೆ. ಹೀಗೆ ತಪ್ಪಿಸ್ಕೊಂಡು ಹೋಗ್ತಾ ಹೋಗ್ತಾ 3ನೇ ಸೈನಿಕನನ್ನು ಕೂಡ ಸಾಯಿಸ್ಬಿಡ್ತಾರೆ. ಆ ಸೈನಿಕರು ನಾಶ ಆಗ್ತಿದ್ದಂಗೆನೆ ಮನುಷ್ಯರೆಲ್ಲ ಮತ್ತೆ ಬಂದ್ಬಿಟ್ಟಿರ್ತಾರೆ. ಇದರಿಂದ ನಮ್ಮನ್ನ ಕಾಪಾಡಿದ್ದಕ್ಕೆ ಕೆ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ನಂತರ ಇವ್ರು 4 ಜನ ಲ್ಯಾನ್ಸ್ ನ ಮನೆಗೆ ಬಂದಾಗ ಅಲೆಕ್ಸ್ ಇವ್ರು 3 ಜನರಿಗೂ ಎಕ್ಸ್ಕ್ಯಾಲಿಬರ್ ಕತ್ತಿ ಬಗ್ಗೆ ಹಾಗೆ ಅದನ್ನ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರುವಂತ ಮಾರ್ಗನ ಬಗ್ಗೆ ಎಲ್ಲಾ ವಿಷಯನೂ ಹೇಳಿ ಸೂರ್ಯಗ್ರಹಣದಷ್ಟರಲ್ಲಿ ಹೇಗಾದ್ರೂ ಮಾಡಿ ನಾವು ಮಾರ್ಗನನ್ನ ಸಾಯಿಸ್ಲೇಬೇಕು ಅಂತ ಕನ್ವಿನ್ಸ್ ಮಾಡ್ತಿರ್ತಾನೆ. ಆಗ ಲ್ಯಾನ್ಸ್ ಮತ್ತೆ ಕೆ ಕೂಡ ಕೇಳ್ತಿರ್ತಾರೆ ನಾವ್ಯಾಕೆ ನಿನ್ಗೆ ಸಹಾಯ ಮಾಡ್ಬೇಕು, ಮೊದ್ಲೇ ನಿಮ್ಮಿಬ್ರಿಗೂ ನಮ್ಮಿಬ್ರನ್ನ ಕಂಡ್ರೆ ಆಗೋದಿಲ್ಲ ಅಂತ. ಹಾಗೆ ಇವನು ಹೇಳ್ತಾನೆ ಕಿಂಗ್ ಆರ್ಥರ್ ಕೂಡ ತನ್ನ ಶತ್ರುಗಳನ್ನು ಕೂಡ ಸ್ನೇಹಿತರನ್ನಾಗಿ ಮಾಡ್ಕೊಂಡು ಮಾರ್ಗನನ್ನ ಬಂಧಿಸ್ತಾ ಈಗ ನಮ್ಮ ಚಾನ್ಸ್, ನಾವು ಶತ್ರುಗಳಾಗಿರ್ಬೋದು ಆದ್ರೆ ಈ ಟೈಮ್ ನಲ್ಲಿ ನಾವೆಲ್ಲರೂ ಒಂದಾಗಿ ಮಾರ್ಗನನ್ನ ಸಾಯಿಸ್ಲೇಬೇಕು ಅಂದಾಗ ಇದು ಎಲ್ಲರಿಗೂ ಕೂಡ ಸರಿ ಅಂತ ಅನ್ಸಿ ಇವನ್ ಜೊತೆ ಹೋಗೋದಕ್ಕೆ ಒಪ್ಕೊಳ್ತಾರೆ. ಅಂದಂಗೆ ಲ್ಯಾನ್ಸ್ ಕೆ ಹಾಗೆ ಬೆಡರ್ಸ್ ಮಾರ್ಗನಳ ಸೈನಿಕರು ಬಂದಾಗ ಏನಕ್ಕೆ ಮಾಯ ಆಗ್ಲಿಲ್ಲ ಅಂತಂದ್ರೆ ಅಲೆಕ್ಸ್ ಇವ್ರು 3 ಜನರನ್ನ ತನ್ನ ಸೈನಿಕರನ್ನಾಗಿ ಮಾಡ್ಕೊಂಡಿದ್ದಾನಲ್ಲ ಅದಕ್ಕೆ. ಈ ಕಡೆ ಅಲೆಕ್ಸ್ ನ ತಾಯಿ ನೋಡ್ತಾರೆ ಅವನು ನೋಟನ್ನ ಬರ್ದಿಟ್ಬಿಟ್ಟು ಹೋಗಿದ್ದಾನೆ ನಾನು ಪ್ರಪಂಚನ ಕಾಪಾಡೋದಕ್ಕೆ ಹೋಗ್ತಿದ್ದೀನಿ ಅಂತ. ಇದರಿಂದ ಇವ್ರಿಗಂತೂ ತುಂಬಾನೇ ಟೆನ್ಷನ್ ಆಗೋಗುತ್ತೆ. ಇದನ್ನೆಲ್ಲ ಮಾರ್ಗನ್ ಕೂಡ ಅವಳ ಮಾಟ ಮಂತ್ರದ ಶಕ್ತಿಯಿಂದ ನೋಡ್ತಿರ್ತಾಳೆ. ಅಷ್ಟೇ ಅಲ್ಲದೆ ಇಷ್ಟೊತ್ತಿಗೆ ಬಿಡುಗಡೆ ಕೂಡ ಆಗೋಗ್ತಾಳೆ. ನಂತರ ಬಸ್ ನಲ್ಲಿ ಅಲೆಕ್ಸ್ ಆಗಿ ಅವನ ಟೀಮ್ ನವರೆಲ್ಲ ಟಿಂಟಾಜಲ್ ಐಲ್ಯಾಂಡ್ ನ ಕಡೆಗೆ ಹೋಗ್ತಿರ್ತಾರೆ. ಆಗ ಮರ್ಲಿನ್ ಕೂಡ ಈ ಬಸ್ ಅನ್ನ ಹತ್ಕೊಂಡು ಹೇಳ್ತಿರ್ತಾನೆ ನೀವು 4 ಜನ ಸೈನಿಕರ ಜೊತೆ ತುಂಬಾ ಧೈರ್ಯದಿಂದ ಫೈಟ್ ಮಾಡಿದ್ರಿ ಅಂತ. ಅಂದಂಗೆ ಇವರೆಲ್ಲರೂ ಏನಕ್ಕೆ ಟಿಂಟಾಜಲ್ ಐಲ್ಯಾಂಡ್ ಗೆ ಹೋಗ್ತಿರೋದು ಅಂತಂದ್ರೆ ಅಲೆಕ್ಸ್ ನ ತಂದೆ ಅಲ್ಲೇ ಇರೋದು, ಹಾಗೆ ಮಾರ್ಗನ್ ಅನ್ನ ಹೇಗೆ ಸಾಯಿಸೋದು ಅಂತ ಅವರಿಗೆ ಗೊತ್ತಿರುತ್ತೆ ಅಂತ. ಇದಾದ್ಮೇಲೆ ಮರ್ಲಿನ್ ಇಲ್ಲೇ ಒಂದು ಜಾಗದಲ್ಲಿ ಬಸ್ ಅನ್ನ ಸ್ಟಾಪ್ ಮಾಡಿ ಒಂದು ಶಾರ್ಟ್ ಕಟ್ ದಾರಿಯಿಂದ ಕರ್ಕೊಂಡು ಹೋಗ್ತಿರ್ತಾನೆ ಟಿಂಟಾಜಲ್ ಐಲ್ಯಾಂಡ್ ಗೆ ಬೇಗ ಹೋಗ್ಬೋದು ಅಂತ. ಆದ್ರೆ ಹೋಗೋದಕ್ಕಿಂತ ಮುಂಚೆ ಇವರೆಲ್ಲರಿಗೂ ಹೇಳ್ತಾ ಹೋಗ್ತಾನೆ ಕತ್ತಿಯನ್ನ ಕಲ್ಲಿಂದ ಹೊರಗಡೆ ತೆಗ್ದಿರೋದಕ್ಕೆ ಅಲೆಕ್ಸ್ ನೀನು ಹಾಗೆ ನಿನ್ನ ಸೈನಿಕರೆಲ್ಲ ಒಂದಷ್ಟು ರೂಲ್ಸ್ ಗಳನ್ನ ಫಾಲೋ ಮಾಡಬೇಕು. ನೀವು ಪ್ರೀತಿ ಮಾಡುವಂತ ಜನರಿಗೆ ಯಾವತ್ತೂ ನೋವು ಮಾಡಬಾರ್ದು, ಹಾಗೆ ಯಾವುದೇ ತರದ ಅಪರಾಧ ಮಾಡಬಾರ್ದು. ಅಷ್ಟೇ ಅಲ್ಲದೆ ಒಬ್ರಿಗೊಬ್ರು ಸುಳ್ಳನ್ನು ಕೂಡ ಹೇಳ್ಕೋಬಾರ್ದು. ಇದನ್ನೆಲ್ಲ ಫಾಲೋ ಮಾಡಿದ್ರೆ ಮಾತ್ರ ಮಾರ್ಗನನ್ನ ಸಾಯಿಸೋದಕ್ಕಾಗೋದು ಅಂತ. ಇದಕ್ಕೆ ಎಲ್ಲರೂ ಒಪ್ಕೊಳ್ತಿದ್ದಂಗೆನೆ ಹೀಗೆ ಇವರು ಸಾಕ್ತಾ ಸಾಕ್ತಾ ಸ್ಟೋನ್ ಹೆಂಜ್ ಹತ್ರ ಬಂದು ತಲುಪ್ತಾರೆ. ಇಲ್ಲಿ ಒಂದಷ್ಟು ಟೂರಿಸ್ಟ್ ಗಳು ಇದ್ರು ಕೂಡ ಮರ್ಲಿನ್ ಒಂದು ಮ್ಯಾಜಿಕ್ ಅನ್ನ ಯೂಸ್ ಮಾಡ್ಕೊಂಡು ಪೋರ್ಟಲ್ ನ ಓಪನ್ ಮಾಡಿ ಇಲ್ಲಿಂದ ಮತ್ತೊಂದು ಜಾಕಿ ಇವರನ್ನ ಕರ್ಕೊಂಡು ಬರ್ತಾನೆ. ಇಲ್ಲಿಂದ 20 ಮೈಲಿಗಳು ನಡ್ಕೊಂಡು ಹೋದ್ರೆ ಟಿಂಟಾಜಲ್ ಐಲ್ಯಾಂಡ್ ಸಿಗುತ್ತೆ ಅಂತ. ಇದರಿಂದ ಇವರು ಕೂಡ ಕಷ್ಟಪಟ್ಟು ನಡೆಯೋದಕ್ಕೆ ಶುರು ಮಾಡ್ತಾರೆ. ಹೀಗೆ ನಡೀತಾ ನಡೀತಾ ಒಂದು ಜಾಗದಲ್ಲಿ ಬಂದು ಸ್ಟಾಪ್ ಮಾಡಿದಾಗ ಮರ್ಲಿನ್ ಹೇಳ್ತಾನೆ ನೀವು ಯುದ್ಧ ಮಾಡೋದಕ್ಕಿಂತ ಮುಂಚೆ ರೆಡಿ ಆಗ್ಬೇಕು ಅಂತ. ಅದಕ್ಕೆ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಕತ್ತಿಗಳು ಬೇಕು ಅಂತ ಎಕ್ಸ್ಕ್ಯಾಲಿಬರ್ ಕತ್ತಿನ ಈಸ್ಕೋತಾನೆ ಡೂಪ್ಲಿಕೇಟ್ ಮಾಡೋದಕ್ಕೆ ಅಂತ. ಬೆಡರ್ಸ್ ಕೂಡ ನಾನು ಮ್ಯಾಜಿಕ್ ಅನ್ನ ಕಲಿತೀನಿ ಅಂತ ರೆಕಾರ್ಡ್ ಮಾಡ್ಕೋತಿರ್ತಾನೆ. ಹೀಗೆ ಮರ್ಲಿನ್ ಎಕ್ಸ್ಕ್ಯಾಲಿಬರ್ ಕತ್ತಿಯ ಡೂಪ್ಲಿಕೇಟ್ ಗಳನ್ನ ಮಾಡಿ ಇವರು ಪ್ರಾಕ್ಟೀಸ್ ಮಾಡೋದಕ್ಕೆ ಸುತ್ತಮುತ್ತ ಇರುವಂತ ಮರಗಳಿಗೆ ಜೀವ ಬರೋ ರೀತಿ ಮಾಡಿ ಇಲ್ಲಿಂದ ಬೇರೆ ಕಡೆಗೆ ಹೋಗ್ತಾನೆ. ಮೊದ್ಮೊದ್ಲು ಇವರೆಲ್ಲರೂ ಅನ್ಕೋತಾರೆ ಮರಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದಾವೆ ಅಂತ. ಆದ್ರೆ ನಂತರನೇ ಅವ್ರಿಗೆ ಗೊತ್ತಾಗೋದು ಇಲ್ಲ ಇವುಗಳು ನಮ್ಗೆ ಯುದ್ಧ ಕಲೆಗಳನ್ನೇ ಹೇಳ್ಕೊಡ್ತಿದಾವೆ ಅಂತ. ಆದ್ರೆ ಹೀಗೆ ಇವರೆಲ್ಲರೂ ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ಮಾರ್ಗನ ಅವಳ ಮಾಟ ಮಂತ್ರದ ಶಕ್ತಿಯಿಂದ ಈ ಮರಗಳನ್ನ ತನ್ನ ವಶಕ್ಕೆ ತಗೊಂಡು ಇವ್ರ ಮೇಲೆಲ್ಲ ಅಟ್ಯಾಕ್ ಮಾಡಿಸೋದಕ್ಕೆ ಶುರು ಮಾಡ್ತಾಳೆ. ಇವುಗಳು ಬೆಡರ್ಸ್ ಆಗಿ ಅಲೆಕ್ಸ್ ನ ಹಿಡ್ಕೊಂಡಾಗ ಲ್ಯಾನ್ಸ್ ನ ಸಹಾಯ ಕೇಳ್ತಾರೆ. ಆದ್ರೆ ಲ್ಯಾನ್ಸ್ ಮಾತ್ರ ಇವ್ರ ಹತ್ರ ಇರುವಂತ ಕತ್ತಿನ ಕಿತ್ಕೊಂಡು ಓಡೋಗೋದಕ್ಕೆ ನೋಡ್ತಿದ್ರೆ ಆ ಮರಗಳು ಇವರನ್ನು ಕೂಡ ಬಿಡೋದಿಲ್ಲ, ಹಿಡ್ಕೊಬಿಟ್ಟಿರ್ತವೆ. ಆಗ ಇದು ಸ್ವಲ್ಪ ದೂರದಲ್ಲಿರುವಂತ ಮರ್ಲಿನ್ಗೆ ಗೊತ್ತಾಗಿ ಇಲ್ಲಿಗೆ ಬಂದು ಇವನ ಮ್ಯಾಜಿಕಲ್ ಶಕ್ತಿಯಿಂದ ಮರಗಳನ್ನೆಲ್ಲ ನಾಶ ಮಾಡ್ಬಿಡ್ತಾನೆ. ಆದ್ರೆ ಜಾಸ್ತಿ ಶಕ್ತಿನ ಒಂದೇ ಸಲ ಯೂಸ್ ಮಾಡಿದ್ರಿಂದ ತುಂಬಾ ವೀಕ್ ಆಗೋಗಿರ್ತಾನೆ. ಅದಕ್ಕೆ ನಾಳೆ ಬೆಳಗ್ಗೆವರೆಗೂ ನೀವು ಹುಷಾರಾಗಿರಿ ಅಂತ ಹೇಳಿ ಪಕ್ಷಿ ಆಗಿ ಕನ್ವರ್ಟ್ ಆಗಿ ಹೊಟ್ಟೋಗ್ತಾನೆ. ಆದ್ರೆ ಲ್ಯಾನ್ಸ್ ಮಾತ್ರ ಎಕ್ಸ್ಕ್ಯಾಲಿಬರ್ ಕತ್ತಿನ ಕೊಡು ಅಂತಂದ್ರೆ ಇವನ್ ಮಾತ್ರ ಕೊಡ್ತಿರೋದಿಲ್ಲ. ಇದರಿಂದ ಬೆಡರ್ಸ್ ಇವನ್ ಜೊತೆ ಫೈಟ್ ಮಾಡೋದಕ್ಕೆ ಬಂದಾಗ ಇವನಿಗೆ ಹೊಡಿತಾನೆ. ಅದಕ್ಕೆ ಅಲೆಕ್ಸ್ ಕೂಡ ಬರ್ತಾನೆ ಇವನ್ ಜೊತೆ ಫೈಟ್ ಮಾಡೋದಕ್ಕೆ ಅಂತ. ಹೀಗೆ ಇವರಿಬ್ರು ಫೈಟ್ ಮಾಡ್ತಿರ್ಬೇಕಾದ್ರೆ ಲ್ಯಾನ್ಸ್ ಎಕ್ಸ್ಕ್ಯಾಲಿಬರ್ ಕತ್ತಿನ ಮುರಿದಾಕ್ಬಿಡ್ತಾನೆ. ಹಾಗೆ ಅದು ನೀರಿನ ಒಳಗಡೆ ಹೊಟ್ಟೋಗುತ್ತೆ. ಇದರಿಂದ ಲ್ಯಾನ್ಸ್ಗೆ ತುಂಬಾ ಬೇಜಾರಾಗೋಗುತ್ತೆ. ಆಗ ಕೀ ಕೂಡ ನಾವಿಲ್ಲ ಅಂದ್ರೇನೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಇವರಿಬ್ರು ಹೋಗ್ತಿರ್ಬೇಕಾದ್ರೆ ಅಲೆಕ್ಸ್ ಬುಕ್ ನಲ್ಲಿ ನೋಡ್ತಾನೆ ಲೇಡಿ ಆಫ್ ದ ಲೇಕ್ ಅನ್ನೋ ಒಬ್ಳು ಲೇಡಿ ಬ್ರಿಟನ್ ಸಾಮ್ರಾಜ್ಯದ ಎಲ್ಲಾ ಕಡೆ ಎಲ್ಲಾ ನೀರಿನಲ್ಲೂ ಇರ್ತಾಳೆ. ಅವಳು ಎಕ್ಸ್ಕ್ಯಾಲಿಬರ್ ಕತ್ತಿಯ ಪ್ರೊಟೆಕ್ಟರ್. ಇದರಿಂದ ಇವನು ಕೂಡ ನೀರಿನ ಒಳಗಡೆ ನೋಡ್ತಾ ಕೇಳ್ತಾನೆ ನಿಜವಾಗ್ಲೂ ಎಕ್ಸ್ಕ್ಯಾಲಿಬರ್ ಕತ್ತಿನ ನಾನು ಚೂಸ್ ಮಾಡಿದೆ ಅಂತಂದ್ರೆ ನಾನು ಒಳ್ಳೆ ಕೆಲಸನ ಮಾಡ್ತೀನಿ ಅಂತಂದ್ರೆ ಲೇಡಿ ಆಫ್ ದ ಲೇಕ್ ಎಕ್ಸ್ಕ್ಯಾಲಿಬರ್ ಕತ್ತಿನ ನನ್ಗೆ ಕೊಡಿ ಅಂತ. ಆಗ ನೋಡಿದ್ರೆ ಲೇಡಿ ಆಫ್ ದ ಲೇಕ್ ಮುರಿದೋಗಿರೋಂತ ಕತ್ತಿನ ಸರಿ ಮಾಡಿ ಕೊಡ್ತಾರೆ. ಇದರಿಂದ ಲ್ಯಾನ್ಸ್ ಕೂಡ ಹೇಳ್ತಾನೆ ಆ ಕತ್ತಿನಿಂದ ಹೋಗ್ ತಗೋ ಅಂತ.
ಇವನು ಕೂಡ ಕತ್ತಿನ ತಗೊಳ್ತಿದ್ದಂಗೆನೆ ಇವ್ರು 4 ಜನ ಡಿಸೈಡ್ ಮಾಡ್ತಾರೆ, ಇನ್ಮೇಲಿಂದ ನಾವು ಸುಮ್ನೆ ಜಗಳ ಆಡಬಾರ್ದು, ಹಾಗೆ ಒಬ್ರಿಗೊಬ್ರು ಸುಳ್ಳನ್ನು ಕೂಡ ಹೇಳಬಾರ್ದು ಅಂತ. ಹೀಗೆ ಇವರು ನಡೀತಾ ಮುಂದೆ ಬಂದಾಗ ಇಲ್ಲೇ ಒಂದಷ್ಟು ಜನ ಕುದುರೆಲಿ ಓಡಾಡ್ತಾ ಇರ್ತಾರೆ. ಅವ್ರು ಇವರನ್ನ ಕರ್ಕೊಂಡು ಟೌನ್ ನ ಕಡೆಗೆ ಹೋಗ್ತಿರ್ಬೇಕಾದ್ರೆ ಸೂರ್ಯ ಮುಳುಗ್ತಿದ್ದಂಗೆನೆ ಅವರೆಲ್ಲರೂ ಮಾಯ ಆಗೋಗ್ತಾರೆ. ಬರೀ ಕುದುರೆಗಳು ಮಾತ್ರ ಉಳ್ಕೋತವೆ. ಅಷ್ಟೇ ಅಲ್ಲದೆ ಕತ್ತಿಲಿರುವಂತ ಸ್ಟೋನ್ ಕೂಡ ಗ್ಲೋ ಆಗೋದಕ್ಕೆ ಶುರುವಾಗುತ್ತೆ. ಯಾಕೆಂತಂದ್ರೆ ಮಾರ್ಗನಳ ಆ ಸೈನಿಕರು ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಿರ್ತಾರೆ. ಇದರಿಂದ ಇವರು ಕೂಡ ಇಲ್ಲೇ ಇರುವಂತ ಕಾಡಿನ ಒಳಗಡೆ ಬರ್ತಾರೆ. ಹೀಗೆ ಇವರು ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಮುಂದೆ ಬೆಟ್ಟದ ತುದಿ ಇರೋದನ್ನ ನೋಡಿ ಇವ್ರು 4 ಜನ ಅಲ್ಲಿಂದ ಬಂದು ಒಂದು ಕಲ್ಲಿನ ಮೇಲೆ ನಿಂತ್ಕೋತಾರೆ. ಆದ್ರೆ ಸೈನಿಕರು ಅಟ್ಯಾಕ್ ಮಾಡೋದಕ್ಕೆ ಬಂದು ಎಲ್ಲರೂ ಬೆಟ್ಟದಿಂದಾನೇ ಕೆಳಗಡೆ ಬಿದ್ದು ಸತ್ತೋಗ್ತಾರೆ. ಅದೇ ಸಮಯಕ್ಕೆ ಇವ್ರಿಗೆ ಟಿಂಟ್ಯಾಜಲ್ ಐಲ್ಯಾಂಡ್ ಕೂಡ ಸಿಕ್ಬಿಡುತ್ತೆ. ಆದ್ರೆ ರಾತ್ರಿ ಆಗಿರೋದ್ರಿಂದ ಮುಂದೆ ಹೋಗೋದಕ್ಕಾಗೋದಿಲ್ಲ ಅಂತ ಇಲ್ಲೇ ರೆಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂದಂಗೆ ಮರ್ಲಿನ್ ಯಾಕೆ ಈಗ ಇವ್ರ ಜೊತೆ ಇಲ್ಲ ಅಂತಂದ್ರೆ ರಾತ್ರಿ ಆಗ್ತಿದ್ದಂಗೆನೆ ಮನುಷ್ಯರ ಪ್ರಪಂಚಕ್ಕೆ ಅವನಿಗೆ ಬರೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ನಂತರ ಯಾವಾಗ ಬೆಳಕಾಗುತ್ತೋ ಅಲೆಕ್ಸ್ ಕತ್ತಿನ ಇಲ್ಲೇ ಒಂದು ಕಲ್ಲಿನ ಒಳಗಡೆ ಹಾಕಿ ಅಲ್ಲಿಂದ ಟೌನ್ ನ ಒಳಗಡೆ ಬಂದು ಮೊದ್ಲು ಇವನ ತಂದೆ ಇದ್ದಂತ ಮನೆ ಹತ್ರ ಬಂದು ನೋಡಿದ್ರೆ ಇಲ್ಲಿ ಒಬ್ರು ಲೇಡಿ ಇರ್ತಾರೆ. ಈ ಲೇಡಿ ಬೇರೆ ಯಾರು ಅಲ್ಲ, ಇವನ ತಂದೆಯ ತಂಗಿ. ನನ್ ತಂದೆಯಲ್ಲಿ ಅಂತ ಕೇಳಿದಾಗ ಇವರು ಕೂಡ ಹೇಳ್ತಾರೆ, ನಿನ್ ತಂದೆ ಒಬ್ಬ ಒಳ್ಳೆ ವ್ಯಕ್ತಿ ಅಲ್ಲ, ಯಾವಾಗ್ಲೂ ಕುಡಿತಿದ್ದ. ಅವನಿಗೆ ನಿನ್ನ ಹಾಗೆ ನಿನ್ನ ತಾಯಿಯ ಯೋಚನೆ ಇರ್ಲಿಲ್ಲ. ನನಗೆ ಈಗ್ಲೂ ಕೂಡ ಗೊತ್ತಿಲ್ಲ ಅವನು ಕುಡ್ಕೊಂಡು ಎಲ್ಲಿದ್ದಾನೆ ಅಂತ. ಹಾಗಿದ್ರೆ ಈ ಮೆಸೇಜ್ ನ ಯಾಕೆ ಬಿಟ್ಟಿದ್ದಾರೆ ಅಂತ ಬುಕ್ ಅನ್ನ ತೋರಿಸ್ತಾನೆ. ಹಾಗೆ ಇವರು ಹೇಳ್ತಾರೆ, ನನಗ್ ಗೊತ್ತಿರೋ ಪ್ರಕಾರ ಈ ಬುಕ್ ಅನ್ನ ನಿನಗೋಸ್ಕರ ತಗೊಂಡಿದ್ದು ನಿನ್ನ ತಾಯಿ, ಅವರೇ ಇದನ್ನ ಬರ್ದಿರಬೇಕು ಅಂತ. ಇದರಿಂದ ಇವನು ತುಂಬಾ ದುಃಖದಿಂದ ಮತ್ತೆ ಇವನ ಫ್ರೆಂಡ್ಸ್ ಗಳ ಹತ್ರ ಬರ್ತಾನೆ. ನನ್ ತಂದೆ ಒಬ್ಬ ಒಳ್ಳೆ ವ್ಯಕ್ತಿ ಆಗಿರ್ಲಿಲ್ಲ, ಆದ್ರೆ ವಿಷಯನ ನನ್ ತಾಯಿ ನನ್ಗೆ ಹೇಳೇ ಇರ್ಲಿಲ್ಲ ಅಂತ. ಆದ್ರಿಂದ ಬೆಡಾರ್ಸಿ ಇವನ ಬೇಜಾರ್ ಕಳೀಲಿ ಅಂತ ಇವನ ಕೈಗೆ ಒಂದು ಕಾಯಿನ್ ಅನ್ನ ಕೊಟ್ಟು ಮ್ಯಾಜಿಕ್ ಅನ್ನ ಮಾಡ್ತಾನೆ. ನೋಡಿದ್ರೆ ಒಂದು ಕಾಯಿನ್ ಇದ್ದಂತ ಜಾಗದಲ್ಲಿ ತುಂಬಾ ಕಾಯಿನ್ ಗಳು ಬಂದ್ಬಿಟ್ಟಿರ್ತವೆ. ಅಂದ್ರೆ ಇವನು ಕೂಡ ಮರ್ಲಿನ್ ರೀತಿ ಮ್ಯಾಜಿಕ್ ಅನ್ನ ಕಲ್ತಿದ್ದಾನೆ ಅಂತ. ಹೀಗೆ ಎಲ್ರು ಇವನಿಗೆ ಸಮಾಧಾನ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಮರ್ಲಿನ್ ಕೂಡ ಬಂದು ಹೇಳ್ತಾನೆ, ಎಕ್ಸ್ಕ್ಯಾಲಿಬರ್ ಕತ್ತಿ ನಿನ್ನ ತಂದೆ ತಾಯಿ ಯಾರು, ಅವ್ರು ಯಾವ ತರ ಅಂತ ನೋಡೋದಿಲ್ಲ, ಬದಲಾಗಿ ಅದು ನಿನ್ನ ಒಳಗಡೆ ಇರುವಂತ ಒಳ್ಳೆತನನ ಅಷ್ಟೇ ನೋಡೋದು ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಈ ಬುಕ್ ಇಂದಾನೆ ಇವರಿಗೆ ಗೊತ್ತಾಗುತ್ತೆ ಕಿಂಗ್ ಆರ್ಥರ್ ಹಾಗೆ ಅವನ ಫ್ರೆಂಡ್ಸ್ ಗಳೆಲ್ಲ ಸೇರಿ ಮಾರ್ಗನ್ ಅನ್ನ ಯಾವ ಜಾಗದಲ್ಲಿ ಬಂಧಿಸಿದ್ರು ಅಂತ. ಅದಕ್ಕೆ ಮೊದ್ಲು ಇವರು ಕಾಯಿನ್ ಗಳನ್ನ ಗೆಲ್ಲುವಂತ ಒಂದು ಶಾಪ್ ಗೆ ಬರ್ತಾರೆ. ಇಲ್ಲಿ ಬೆಡಾರ್ಸ್ ಇವನ ಮ್ಯಾಜಿಕ್ ಅನ್ನ ಯೂಸ್ ಮಾಡಿ ಕಾಯಿನ್ ಗಳನ್ನ ಡೂಪ್ಲಿಕೇಟ್ ಮಾಡ್ತಾನೆ. ಇದನ್ನ ನೋಡಿ ಮರ್ಲಿನ್ ಕೂಡ ಸಂತೋಷ ಪಡ್ತಾನೆ. ನಂತರ ಕಾಯಿನ್ ಗಳನ್ನ ಯೂಸ್ ಮಾಡ್ಕೊಂಡು ಆರ್ಮರ್ ಗಳನ್ನ ಅಂದ್ರೆ ಕವಚಗಳನ್ನ ಪರ್ಚೇಸ್ ಮಾಡಿ ಮಾರ್ಗನಳನ್ನ ಬಂಧಿಸಿರುವಂತ ಜಾಗಕ್ಕೆ ಬಂದು ತಲುಪ್ತಾರೆ. ಆದ್ರೆ ಮರ್ಲಿನ್ಗೆ ಮಾತ್ರ ಇವ್ರ ಜೊತೆ ಬರೋದಕ್ಕಾಗೋದಿಲ್ಲ, ನೀವೇ ಹೋಗಿ ಅಂತ ಹೇಳ್ತಾನೆ. ಇವರು ಕೂಡ ಇಲ್ಲಿರುವಂತ ಬಿಲ್ಡಿಂಗ್ ನ ಒಳಗಡೆ ಬಂದಾಗ ಕತ್ತಿ ಗ್ಲೋ ಆಗೋದಕ್ಕೆ ಶುರುವಾಗುತ್ತೆ. ಇದರಿಂದ ಈ ಜಾಗದಲ್ಲಿ ಚುಚ್ಚುತ್ತಿದ್ದಂಗೆನೆ ಒಂದು ದಾರಿ ಸಿಗುತ್ತೆ. ಇವರು ಕೂಡ ದಾರಿಲಿ ಮೆಟ್ಲನ್ನ ಇಳಿತಾ ಬಂದಾಗ ಮುಂದೆ ಎಲ್ಲಿಗೆ ಹೋಗ್ಬೇಕು ಅಂತ ಕತ್ತಿ ದಾರಿನ ತೋರಿಸುತ್ತೆ. ಆ ದಾರಿಯ ಪ್ರಕಾರ ಒಂದು ಟನಲ್ ನ ಒಳಗಡೆ ಹೋಗ್ತಿರ್ಬೇಕಾದ್ರೆ ಇಲ್ಲಿರುವಂತ ಮರದ ಬೇರುಗಳೆಲ್ಲ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ. ಹಾಗೆ ಬೆಡರ್ಸ್ ಮತ್ತೆ ಕೇನು ಕೂಡ ಮೇಲಕ್ಕೆ ಎಳ್ಕೊಂಡು ಹೊಂಟೋಗ್ತವೆ. ಇದರಿಂದ ಲ್ಯಾನ್ಸ್ ನೀನು ಮುಂದೆ ಹೋಗು ಅಂತ ಹೇಳಿ ಈ ಬಳ್ಳಿಗಳ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿ ಅಲೆಕ್ಸ್ ಯಾವಾಗ ಮುಂದೆ ಬರ್ತಾನೋ ನೋಡ್ತಾನೆ, ಇವನ ಫ್ರೆಂಡ್ಸ್ ಗಳೆಲ್ಲ ಇಲ್ಲೇ ಬಂದಿ ಆಗಿರ್ತಾರೆ. ಹಾಗೆ ಮಾರ್ಗನ್ ಕೂಡ ಇಲ್ಲಿಗೆ ಬಂದು ಎಕ್ಸ್ಕ್ಯಾಲಿಬರ್ ಕತ್ತಿ ಒಬ್ಬ ಸಣ್ಣ ಹುಡುಗನ ಚೂಸ್ ಮಾಡಿದೆ ಅಂತ ಡ್ರ್ಯಾಗನ್ ನ ರೀತಿ ಕನ್ವರ್ಟ್ ಆಗಿ ಕತ್ತಿ ನನಗೆ ಸೇರಿದ್ದು ಅಂತ ಬರ್ತಾಳೆ. ಆಗ ಅಲೆಕ್ಸ್ ಕೂಡ ಹೌದು ಈ ಕತ್ತಿ ನಿನ್ಗೆನೆ ಸೇರಿದ್ದು ಅಂತ ಹೇಳಿ ಇದನ್ನ ಇವಳಿಗೆ ಕೊಡೋ ರೀತಿ ಬಂದು ಚುಚ್ಚಿಬಿಡ್ತಾನೆ. ಇದರಿಂದ ಈ ಜಾಗ ಭಯಂಕರವಾಗಿ ಅಲುಗಾಡೋದಕ್ಕೆ ಶುರು ಮಾಡಿದ್ರಿಂದ ಇವ್ರ 4 ಜನ ತುಂಬಾ ಕಷ್ಟಪಟ್ಟು ಹೊರಗಡೆ ಬಂದು ತಲುಪ್ತಾರೆ. ಹಾಗೆ ಈಗ ಮಾರ್ಗನ ಸತ್ತೋಗಿದ್ದಾಳೆ. ಇನ್ನು ಈ ಕತ್ತಿ ಮನುಷ್ಯರ ಪ್ರಪಂಚದಲ್ಲಿರೋದು ಸೇಫ್ ಅಲ್ಲ ಅಂತ ಅಲೆಕ್ಸ್ ಇದನ್ನ ಮತ್ತೆ ಲೇಡಿ ಆಫ್ ದ ಲೇಕ್ ಗೆ ಕೊಟ್ಟು ಇವರೆಲ್ಲರೂ ಲಂಡನ್ ಗೆ ಬಂದು ತಲುಪ್ತಾರೆ. ಎಲ್ರು ಅವ್ರವ್ರ ಮನೆಗೆ ಹೋದ್ರೆ ಅಲೆಕ್ಸ್ ಕೂಡ ಇವನ ಮನೆಗೆ ಬಂದು ನೋಡ್ತಾನೆ. ಇವನ ತಾಯಿ ಇವನಿಗೋಸ್ಕರ ಕಾಯ್ತಾನೆ ಮಲ್ಕೋಬಿಟ್ಟಿರ್ತಾರೆ. ಇದರಿಂದ ಇವನು ಕೂಡ ಇವನ ರೂಮ್ ಗೆ ಬಂದು ಮಲ್ಕೋತಾನೆ. ಆದ್ರೆ ಮಾರನೇ ದಿನ ಎದ್ದು ನೋಡಿದ್ರೆ ಮರದ ಬೇರುಗಳೆಲ್ಲ ಇವನ ಮನೆಯ ಸುತ್ತ ಆವರಿಸ್ಕೊಬಿಟ್ಟಿರ್ತವೆ. ಅದೇ ಸಮಯಕ್ಕೆ ಮರ್ಲಿನ್ ಕೂಡ ಬಂದು ಹೇಳ್ತಾನೆ, ಮಾರ್ಗನ ಇನ್ನೂ ಸತ್ತಿಲ್ಲ ಅಂತ. ಏನಕ್ಕೆ ಈ ರೀತಿ ಆಯ್ತು, ನಾವೆಲ್ಲ ರೂಲ್ಸ್ ಅನ್ನ ಫಾಲೋ ಮಾಡಿದ್ವಲ್ಲ ಅಂತ ಇವನು ಅನ್ಕೊಳ್ತಿರ್ಬೇಕಾದ್ರೇನೆ ನೆನಪಾಗುತ್ತೆ ಇವನು ಪ್ರೀತಿ ಮಾಡುವಂತ ಇವನ ತಾಯಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ. ಇದರಿಂದ ರೂಲ್ಸ್ ಬ್ರೇಕ್ ಆಗಿ ಇವರು ಕೂಡ ಇದರಲ್ಲಿ ಫೇಲ್ ಆಗಿದ್ದಾರೆ ಅಂತ. ಇದರಿಂದ ಇವನು ಇವನ ತಾಯಿ ಹತ್ರ ಬಂದಾಗ ಇವರು ಇವನನ್ನ ನೋಡಿ ತುಂಬಾನೇ ಸಂತೋಷ ಪಡ್ತಾರೆ. ಆಗ ಇವನು ಹೇಳ್ತಾ ಹೋಗ್ತಾನೆ, ನಾನು ಟಿಂಟಾಜಲ್ ಗೆ ಹೋಗಿದ್ದೆ, ನನ್ನ ತಂದೆ ಎಂತವನು ಅಂತ ಗೊತ್ತಾಯ್ತು. ನೀವ್ ಯಾಕೆ ಆ ಬುಕ್ ನಲ್ಲಿ ಆ ರೀತಿ ಬರ್ದಿದ್ರಿ ಅಂತ ಕೇಳಿದಾಗ ಇವರು ಹೇಳ್ತಾರೆ, ನಿನ್ ತಂದೆ ಒಳ್ಳೆ ವ್ಯಕ್ತಿ ಆಗಿರ್ಲಿಲ್ಲ, ಅಟ್ಲೀಸ್ಟ್ ನೀನಾದ್ರೂ ಅವನು ಒಳ್ಳೆಯವನು ಅಂತ ಅನ್ಕೊಂಡು ಸಂತೋಷವಾಗಿರ್ಲಿ ಅಂತ ಈ ರೀತಿ ಮಾಡ್ದೆ ಅಂತ. ಆಗ ಅಲೆಕ್ಸ್ ನಾನೊಂದು ಇಂಪಾರ್ಟೆಂಟ್ ಕೆಲಸನ ಮಾಡ್ಬೇಕು ಅಂತ ಹೇಳಿ ಬಾತ್ ಟಬ್ ಹತ್ರ ಬಂದು ನೀರನ್ನ ಬಿಟ್ಟು ಅದು ಎಕ್ಸ್ಕ್ಯಾಲಿಬರ್ ಕತ್ತಿನಿ ಅಂತ ನಿಮ್ಗೆ ನಂಬಿಕೆ ಬರುಸ್ತೀನಿ ಅಂತ ಹೇಳಿ ಲೇಡಿ ಆಫ್ ದ ಲೇಕ್ ನ ಬೇಡ್ಕೊತಾನೆ. ಎಕ್ಸ್ಕ್ಯಾಲಿಬರ್ ಕತ್ತಿನ ನನಗೆ ವಾಪಸ್ ಕೊಡಿ ಅಂತ. ಆಗ ನೋಡ್ತಿದ್ದಂಗೆನೆ ಬಾತ್ ಟಬ್ ನೀರಿಂದ ಲೇಡಿ ಆಫ್ ದ ಲೇಕ್ ಕತ್ತಿನ ಇವನಿಗೆ ವಾಪಸ್ ಕೊಡ್ತಾರೆ. ಇದನ್ನ ನೋಡಿ ಇವನ ತಾಯಿ ಅಂತೂ ತುಂಬಾನೇ ಶಾಕ್ ಆಗ್ಬಿಟ್ಟಿರ್ತಾರೆ.
ನಂತರ ಇವ್ರ 5 ಜನ ಕುಂತ್ಕೊಂಡು ಡಿಸ್ಕಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇನ್ನು ಮಾರ್ಗನ ಸತ್ತಿಲ್ಲ, ಇವತ್ತೇ ನಮ್ಗಿರುವಂತ ಕೊನೆಯ ಚಾನ್ಸ್. ಸೂರ್ಯಗ್ರಹಣಕ್ಕೆ ಇನ್ನ 4 ಗಂಟೆಗಳು ಮಾತ್ರ ಇರೋದು. ಅಷ್ಟರಲ್ಲಿ ನಾವು ಮಾರ್ಗನನ್ನ ಸಾಯಿಸಲೇಬೇಕು. ಸೂರ್ಯಗ್ರಹಣ ಇರೋದ್ರಿಂದ ರಾತ್ರಿನೂ ಆಗಿರೋದಿಲ್ಲ, ಬೆಳಕು ಆಗಿರೋದಿಲ್ಲ. ಇದರಿಂದ ಮರ್ಲಿನ್ ಈ ಸಲ ನಮ್ ಜೊತೆ ಇರ್ತಾನೆ ಫೈಟ್ ಮಾಡೋದಕ್ಕೆ. ಆದ್ರೆ ನಮ್ ಜೊತೆ ಇನ್ನೂ ಕೂಡ ಜನರನ್ನ ಸೇರ್ಸ್ಕೋಬೇಕು ಅಂತ ಅಲ್ಲಿಂದ ಸೀದಾ ಸ್ಕೂಲ್ಗೆ ಬಂದು ಮರ್ಲಿನ್ ಮ್ಯಾಜಿಕ್ ಇಂದ ಪ್ರಿನ್ಸಿಪಲ್ ನ ತನ್ನ ವಶಕ್ಕೆ ತಗೋತಾನೆ. ಆಗ ಪ್ರಿನ್ಸಿಪಲ್ ಕೂಡ ಎಲ್ಲಾ ಮಕ್ಕಳನ್ನು ಕರೆದು ಹೇಳ್ತಾರೆ, ಇವರು ಏನ್ ಹೇಳ್ತಾರೋ ಅದನ್ನೆಲ್ಲ ನೀವು ಕೇಳಬೇಕು ಅಂತ. ಆದ್ರಿಂದ ಇವರು ಕೂಡ ಎಕ್ಸ್ಕ್ಯಾಲಿಬರ್ ಬಗ್ಗೆ, ಮಾರ್ಗನ ಬಗ್ಗೆ ಎಲ್ಲಾ ವಿಷಯನು ಹೇಳಿ ಈಗ ಒಂದು ದೊಡ್ಡ ಯುದ್ಧ ಆಗೋದ್ರಲ್ಲಿದೆ, ಅದರಲ್ಲಿ ನೀವೆಲ್ಲರೂ ನಮ್ಗೆ ಸಹಾಯ ಮಾಡ್ಬೇಕು ಅಂತ ಕೇಳ್ಕೊತಾರೆ. ಆದ್ರೆ ಮಕ್ಕಳು ಮಾತ್ರ ಇದನ್ನೆಲ್ಲ ಕೇಳಿ ನಗ್ತಿರ್ತಾರೆ. ಅದಕ್ಕೆ ಇವ್ರಿಗೆ ನಂಬಿಕೆ ಬರ್ಸೋದಕ್ಕೆ ಅಂತ ಮರ್ಲಿನ್ ಒಂದ್ಸಲ ಪಕ್ಷಿ ಆಗಿ ತೋರಿಸ್ತಾನೆ. ಈಗ್ಲೂ ಕೂಡ ಈ ಮಕ್ಕಳುಗಳು ಒಪ್ಕೊಳ್ತಿರೋದಿಲ್ಲ. ಇದರಿಂದ ಪ್ರಿನ್ಸಿಪಲ್ ನ ಬಾಯಿಂದ ಹೇಳಿಸ್ತಾರೆ, ಯಾರು ಇವರಿಗೆ ಸಹಾಯ ಮಾಡ್ತಾರೋ ಅವರಿಗೆ ಇವತ್ತು ರಜಾ ಅಂತ. ಇದರಿಂದ ಎಲ್ಲಾ ಮಕ್ಕಳುಗಳು ಕೂಡ ಒಪ್ಕೊಳ್ತಾರೆ. ನಂತರ ಅಲೆಕ್ಸ್ ಎಲ್ಲಾ ಮಕ್ಕಳನ್ನ ತನ್ನ ಸೈನಿಕರನ್ನಾಗಿ ಮಾಡ್ಕೊಂಡು ಇವರಿಗೆ ಕತ್ತಿನ ಹಾಗೆ ಶೀಲ್ಡ್ ಅನ್ನ ಕೊಡ್ತಾ ಟ್ರೈನಿಂಗ್ ಅನ್ನು ಕೂಡ ಕೊಡ್ತಿರ್ತಾನೆ, ಹೇಗೆ ಫೈಟ್ ಅನ್ನ ಮಾಡೋದು ಅಂತ. ಇದೆಲ್ಲ ಆದ್ಮೇಲೆ ಮರ್ಲಿನ್ ಹಾಗೆ ಅಲೆಕ್ಸ್ ಯಾವ ರೀತಿ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ ಅಂತಂದ್ರೆ, ಮ್ಯಾಜಿಕಲ್ ಶಕ್ತಿಯಿಂದ ಮರ್ಲಿನ್ ಒಂದು ಸುಂಟರ ಗಾಳಿನ ಟೆರೆಸ್ ನ ಮೇಲೆ ಬರೋ ರೀತಿ ಮಾಡ್ತಾನೆ. ಆಗ ಹೇಗಾದ್ರೂ ಮಾಡಿ ಮಾರ್ಗನ್ ಅದ್ರೊಳಗಡೆ ಬರೋ ರೀತಿ ಮಾಡಿದ್ರೆ ಈಸಿಯಾಗಿ ಸಾಯಿಸಬಹುದು ಅಂತ. ಅದೇ ಸಮಯಕ್ಕೆ ಸೂರ್ಯಗ್ರಹಣ ಕೂಡ ಸ್ಟಾರ್ಟ್ ಆಗ್ಬಿಡುತ್ತೆ. ಇಲ್ಲಿ ಮಕ್ಕಳೆಲ್ಲರೂ ಟ್ರಾಪ್ ಗಳನ್ನೆಲ್ಲ ರೆಡಿ ಮಾಡ್ಕೊಂಡು ಕಾಯ್ತಿರ್ತಾರೆ. ಯಾವಾಗ ಸೂರ್ಯಗ್ರಹಣದಿಂದ ಕತ್ಲಾಗುತ್ತೋ ಭೂಮಿಯ ಒಳಗಡೆಯಿಂದ ಮಾರ್ಗನ ಕಡೆ ಸೈನಿಕರು ಹೊರಗಡೆ ಬಂದು ಸೀದಾ ಸ್ಕೂಲ್ ಹತ್ರ ಬರ್ತಿರ್ತಾರೆ. ಆದ್ರೆ ಇವರು ಸ್ಕೂಲ್ ಹತ್ರ ಬರ್ತಿದ್ದಂಗೆನೆ ಮಕ್ಕಳು ರೆಡಿ ಮಾಡಿ ಇಟ್ಕೊಂಡಿರುವಂತ ಕಾರ್ಗಳಿಂದ ಇವರನ್ನ ನಜ್ಜೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಇದನ್ನು ಕೂಡ ದಾಟಿ ಬಂದಂತ ಸೈನಿಕರನ್ನ ಒಳಗಡೆ ಇರುವಂತ ಮಕ್ಕಳು ಕಾಲ್ಗಳಿಗೆ ಹಗ್ಗನ ಕೊಟ್ಟು ಅವರೆಲ್ಲರನ್ನು ಬೀಳೋ ರೀತಿ ಮಾಡಿ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಇವರು ರೆಡಿ ಮಾಡಿ ಇಟ್ಟಿರುವಂತ ಟ್ರಾಪ್ ಗಳನ್ನ ಯೂಸ್ ಮಾಡ್ಕೊಂಡು ಫೈಟ್ ಮಾಡ್ತಿದ್ರೆ ಫೈಟ್ ಮಾಡಿದಷ್ಟು ಈ ಸೈನಿಕರು ಕೂಡ ಜಾಸ್ತಿ ಆಗ್ತಿರ್ತಾರೆ. ಇದರಿಂದ ಇವರೆಲ್ಲರೂ ಅಲ್ಲಿಂದ ತಪ್ಪಿಸ್ಕೊಳ್ತಾ ಟೆರೆಸ್ ನ ಮೇಲೆ ಬಂದು ತಲುಪ್ತಾರೆ. ಆಗ ಇಲ್ಲೇ ಮರ್ಲಿನ್ ನೋಡಿದ್ರೆ ಮಾರ್ಗನ್ ಕೂಡ ಇಲ್ಲಿಗೆ ಬಂದ್ಬಿಟ್ಟಿದ್ದಾಳೆ. ಇದರಿಂದ ಇವನು ವಯಸ್ಸಾಗಿರುವಂತ ರೂಪಕ್ಕೆ ಕನ್ವರ್ಟ್ ಆಗ್ತಿದ್ದಂಗೆನೆ ಇವಳು ಕೂಡ ಸಾಯಿಸೋದಕ್ಕೆ ನೋಡ್ತಿರ್ತಾಳೆ. ಅದೇ ಸಮಯಕ್ಕೆ ಮಕ್ಕಳೆಲ್ಲರೂ ಬರ್ತಾರೆ. ಇದರಿಂದ ಇವಳು ಡ್ರ್ಯಾಗನ್ ಆಗಿ ಕನ್ವರ್ಟ್ ಆಗಿ ಕತ್ತಿ ನನಗೆ ಬೇಕು ಅಂತ ಕಿತ್ಕೊಳ್ಳೋದಕ್ಕೆ ಬರ್ತಿರ್ಬೇಕಾದ್ರೆ ಹೇಗೋ ಮಾಡಿ ಹಗ್ಗನ ಹಾಕಿ ಇವಳನ್ನ ಹಿಡಿತಾರೆ. ಈ ಸಮಯದಲ್ಲಿ ಮರ್ಲಿನ್ ಕೂಡ ಪಕ್ಷಿ ಆಗಿರ್ತಾನೆ. ಆದ್ರಿಂದ ಮಾರ್ಗನ ಅವನಿಗೆ ಬೆಂಕಿನ ಹಾಕ್ಬಿಡ್ತಾಳೆ. ಮರ್ಲಿನ್ ವೀಕ್ ಆಗಿರೋದನ್ನ ನೋಡಿ ಫ್ರೈಡ್ ಚಿಕನ್, ಕೂಲ್ ಡ್ರಿಂಕ್ಸ್ ಹಾಗೆ ಐಸ್ ಕ್ರೀಮ್ ಮೂರನ್ನು ಮಿಕ್ಸ್ ಮಾಡಿರುವಂತ ಲಿಕ್ವಿಡ್ ಅನ್ನ ತಿನ್ನೋದಕ್ಕೆ ಕೊಡ್ತಾರೆ. ಅದನ್ನ ಇವನು ತಿಂತಿದ್ದಂಗೆನೆ ಮತ್ತೆ ಪವರ್ ವಾಪಸ್ ಬರುತ್ತೆ. ಅದಕ್ಕೆ ಇವನ ಮ್ಯಾಜಿಕಲ್ ಶಕ್ತಿನ ಯೂಸ್ ಮಾಡ್ಕೊಂಡು ಒಂದು ದೊಡ್ಡ ಸುಂಟರ ಗಾಳಿ ಬರೋ ರೀತಿ ಮಾಡ್ತಾನೆ. ಮಾರ್ಗನ ಕೂಡ ಇದ್ರೊಳಗಡೆ ಸಿಗಾಕೊಬಿಡ್ತಾಳೆ. ಇದೇ ಸಮಯದಲ್ಲಿ ಅಲೆಕ್ಸ್ ಬಂದು ಇವಳ ಕತ್ತನ್ನ ಕಟ್ ಮಾಡ್ತಿದ್ದಂಗೆನೆ ಇವಳ ಜೊತೆ ಇವಳ ಸೈನಿಕರು ಕೂಡ ನಾಶ ಆಗೋಗ್ತಾರೆ. ಇದರಿಂದ ಮಕ್ಕಳೆಲ್ಲರೂ ತುಂಬಾನೇ ಸಂತೋಷ ಪಡ್ತಾರೆ. ಇದಾದ್ಮೇಲೆ ನಮ್ಗೆ ಮೂವಿಯ ಕೊನೆಯ ಸೀನ್ ನಲ್ಲಿ ತೋರಿಸ್ತಾರೆ. ಮರ್ಲಿನ್ ಮತ್ತೊಂದ್ಸಲ ವಯಸ್ಸಾಗಿರುವಂತ ರೂಪಕ್ಕೆ ಕನ್ವರ್ಟ್ ಆಗಿ ನೀವೆಲ್ಲರೂ ತುಂಬಾ ಅದ್ಭುತವಾಗಿ ಫೈಟ್ ಅನ್ನ ಮಾಡಿದೀರಾ, ಹೀಗೆ ಜೀವನದಲ್ಲಿ ಮುಂದೆ ಸಾಕ್ತೀರಿ ಅಂತ ಹೇಳ್ತಾ ಬೆಡರ್ಸ್ಗೆ ನೀನು ಕಲ್ತಿರುವಂತ ಮ್ಯಾಜಿಕ್ ಅನ್ನ ಒಳ್ಳೆ ಕೆಲಸಕ್ಕೆ ಮಾತ್ರ ಯೂಸ್ ಮಾಡ್ಬೇಕು ಅಂತ ಹೇಳ್ತಾನೆ. ಅಷ್ಟೇ ಅಲ್ಲದೆ ಒಂದು ಬುಕ್ ಅನ್ನು ಕೂಡ ಕೊಡ್ತಾನೆ. ಈ ಬುಕ್ ನಲ್ಲಿ ಇವರು ಮಾರ್ಗನ್ ಅನ್ನ ಸಾಯಿಸೋದಕ್ಕೆ ಏನೇನೆಲ್ಲ ಸಾಹಸ ಮಾಡಿದ್ರು ಅದೆಲ್ಲ ಬರ್ದಿರುತ್ತೆ. ಇದನ್ನ ನೋಡಿ ಇವರು ಸಂತೋಷ ಪಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲೆಕ್ಸ್ ಕೂಡ ಎಕ್ಸ್ಕ್ಯಾಲಿಬರ್ ಕತ್ತಿಯ ಕೆಲಸ ಮುಗ್ದಿದೆ ಅಂತ ಕತ್ತಿನ ಲೇಡಿ ಆಫ್ ದ ಲೇಕ್ಗೆ ವಾಪಸ್ ಕೊಟ್ಬಿಡ್ತಾನೆ. ಇಲ್ಲಿಗೆ ಈ ಮೂವಿನೂ ಕೂಡ ಎಂಡ್ ಆಗೋಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಮೂವಿಲಿ ಇರುವಂತ ಮೆಜಿಷಿಯನ್ ನ ಹೆಸರೇನು ಅಂತ. ಸರಿ, ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.